ಸೆಪ್ಟೆಂಬರ್ 7ನೇ ತಾರೀಕು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ಮನೆ ಹತ್ತಿರ ನಿಂತಿದ್ದಂಥ ಒಂದು ಫಾರ್ಚುನರ್ ಕಾರು, ಆ ಕಾರು ನೋ ಪಾರ್ಕಿಂಗಲ್ಲಿ ನಿಂತಿತ್ತು ಅಂತೇಳಿ ಸ್ಥಳೀಯ ಸದಾಶಿವನಗರ ಸಂಚಾರಿ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾರೆ. ಆಗ ಅದಕ್ಕೆ ಫೇಕ್ ನಂಬರ್ ಪ್ಲೇಟನ್ನು ಹಾಕಿರೋದು ಗೊತ್ತಾಗುತ್ತೆ. ಮುಂದಿನ ಹಂತದಲ್ಲಿ ಇದು ಮಾಗಡಿಯ ಮಾಜಿ MLA ಆಗಿರುವಂಥ ಮಂಜುನಾಥ್ ಅವರಿಗೆ ಸೇರಿದ್ದು ಅಂತೇಳಿ ಒಂದು ವಿಷಯ ಹೊರಗೆ ಬರುತ್ತೆ. ಅದಾದಮೇಲೆ ಮಂಜುನಾಥ್ ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿ ಈ ಗಾಡಿಯನ್ನು ನಾನು ಕೃಷ್ಣಮೂರ್ತಿ ಎಂಬ ವ್ಯಕ್ತಿಗೆ ಕೊಟ್ಟಿದ್ದೆ ಅಂತೇಳಿ ಹೇಳ್ತಾರೆ. ಅದಾದಮೇಲೆ ನನಗೆ ಏನಾಯಿತು ಹೆಂಗೆ ಏನು ಅಂತ ಗೊತ್ತಿಲ್ಲ ಅನ್ನೋ ಒಂದು ಜಾರಿಕೊಳ್ಳುವ ಒಂದು ಉತ್ತರವನ್ನು ಕೊಡ್ತಾರೆ. ಅದರಂತೆ ನಮ್ಮ ಜೊತೆ ಮಾತಾಡಲಿಕ್ಕೆ ಕೃಷ್ಣಮೂರ್ತಿ ಅವರಿದ್ದಾರೆ. ಅಂದರೆ ಮಂಜುನಾಥ್ ಅವರ ಪ್ರಕಾರ ಯಾರಿಗೆ ಗಾಡಿ ಕೊಟ್ಟಿದ್ರು ಅವರು ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನಿಮಗೆ ಮತ್ತು XMLA ಮಂಜುನಾಥ್ ಅವರಿಗೆ ಪರಿಚಿತರ, ಯಾವಾಗಲಿಂದ ಪರಿಚಯ, ಮತ್ತು ಈ ವೆಹಿಕಲ್ ನಿಮಗೆ ಬಂದಿದ್ದು ಯಾವಾಗ? ಸರ್ ನಮಸ್ಕಾರ, ನಾನು ಕೃಷ್ಣಮೂರ್ತಿ ಪೂಜಾರಿ ಪಳ್ಯ ಅಂತೇಳಿ. ನಾನು 23 ಎಂಡಿಂಗ್ ತಕ್ಕನವೇ ನಾನು JDS ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಮಂಜುನಾಥ್ ಅವರು ನಮ್ಮ ಕ್ಷೇತ್ರದ ಶಾಸಕರು, ಅವ್ರನ್ನ ಒಡನಾಡಿ ನಾನು ಚೆನ್ನಾಗಿದ್ದೆ, ಅವ್ರ ಜೊತೆಯಲ್ಲೇ ಇದ್ದು ನಾವು. 23ರ ಚುನಾವಣೆಯಲ್ಲಿ ನಾನು ಒಂದು ಸಣ್ಣ ಗಾಡಿ ಅಂದರೆ ಕಿಯಾ ಕಾರ್ನಿಸ್ ಅಂತೇಳಿ ನನ್ನ ಹತ್ರ ಒಂದು ಸಣ್ಣ ಗಾಡಿ ಇತ್ತು. ಅವರು ಎಲೆಕ್ಷನ್ ಚುನಾವಣೆಗೆ ನಾನು ಮತ್ತು ನಮ್ಮ JDS ಕಾರ್ಯಕರ್ತರು ಓಡಾಡಲಿಕ್ಕೆ ಅಂತೇಳಿ ಆ ಕಾರನ್ನ ನನಗೆ ಕೊಟ್ಟಿದ್ದರು. ನಾವು ಅಲ್ಲಿ ಎಲೆಕ್ಷನ್ ಚುನಾವಣೆ ಮುಗೀತು. ಚುನಾವಣೆ ಮುಗಿದ ಮೇಲೆ 3 ತಿಂಗಳ ಕಾಲ ನನ್ನ ಹತ್ರನೇ ಗಾಡಿ ಇತ್ತು. ಅದು ಫಾರ್ಚುನರ್ ಗಾಡಿ, ಅದೇ ನಂಬರ್ 6606 ಗಾಡಿ ನನ್ನ ಹತ್ರ ಇತ್ತು. ತದನಂತರ ಏನಾಗಿತ್ತು ಅಂತ ಹೇಳಿದ್ರೆ 21ರಲ್ಲಿ ಇವರಿಗೆ ನಾನು ಯಾವುದೋ ಒಂದು ನನ್ನ ಸ್ನೇಹಿತರು ಅನೀಶ್ ಅಂಡ್ ಉರುಪ್ ಮಧು ಅಂತೇಳಿ ಅವ್ರ ಹತ್ರ ಒಂದು 20 ಲಕ್ಷ ಅರ್ಜೆಂಟಾಗಿ ಬೇಕು ಅಂತೇಳಿ ಒಂದು ವಾರದಲ್ಲಿ ಕೊಡ್ತೀವಿ ಅಂತೇಳಿ ಅಮೌಂಟ್ ಇಸ್ಕೊಂಡಿದ್ರು 21ರಲ್ಲಿ. ಅವರು ಕೊಟ್ಟಿರಲೇ ಇಲ್ಲ, ಅವ್ರೇನು ಬಡ್ಡಿ ಕೊಟ್ಟಿರಲಿಲ್ಲ, ಅವ್ರು ಕೊಟ್ಟಿರಲೇ ಇಲ್ಲ. ತದನಂತರ ಚುನಾವಣೆ ಆದಮೇಲೆ ಸುಮಾರು 2-3 ಸಲ ಬಂದರು. ತದನಂತರ ಸೆಪ್ಟೆಂಬರಲ್ಲಿ ನನಗೂ ಮತ್ತು ಮಧು ಅವ್ರಿಗೂ ಮಾತುಕತೆ ನಡೀತು. ಆಗಾಗ ಅವ್ರು ಗುಳಿ ಕರ್ಕೊಂಡೋದೆ, ನಾನು ಬಿಡದಿ ಕರ್ಕೊಂಡೋದೆ. ಅದೇ ಹೋಟ್ಲ ಹತ್ರ ಇದ್ದರು. ಆ ಹೋಟ್ಲ ಹತ್ರ ಇದ್ದಾಗ ಅವರು ತಿರ್ಗಾ ಟೈಮ್ ತಗೊಂಡ್ರು. ಆ ಟೈಮ್ ಕೊಡ್ಲಿಕ್ಕೆ ರೆಡಿ ಇರಲಿಲ್ಲ ಯಾರು ಅನೀಶ್ ಅಂತ ಮಧು ಅವರು. ಆಗ ಅವರು ಗಾಡಿನಾರು ಕೊಡಿ, ನನಗೆ ನೀವು ಗಾಡಿ ಕೊಟ್ಬಿಡಿ ಅಂತ ಹೇಳಿದ್ರು. ಇಲ್ಲ, ಗಾಡಿ ಮಾರೋಕ್ಕಾಗೋದಿಲ್ಲ, ಲಕ್ಕಿ ನಂಬರ್ ಅದು, ನಾನು ಗಾಡಿ ಮಾರೋದಿಲ್ಲ, ನಿಮ್ಮ ಹತ್ರ ಇಟ್ಕೊಂಡಿರಿ ಅಂತೇಳಿ ಸೆಪ್ಟೆಂಬರ್ 23ರಲ್ಲೇ ಗಾಡಿ ಹ್ಯಾಂಡ್ ಓವರ್ ಮಾಡಿದ್ರು ಅವ್ರಿಗೆ. ಅಂದರೆ ಒಂಥರ ದುಡ್ಡು ಕೊಡೋ ತನಕ ನೀವು ಗಾಡಿ ಇಟ್ಕೊಂಡಿರಿ, ಆಮೇಲೆ ನಂಗೆ ದುಡ್ಡು ಕೊಡಿ. ಹೌದು, 23 ತನಕ ಗಾಡಿ ಅವರೇ ಹ್ಯಾಂಡ್ ಓವರಲ್ಲೇ ಇತ್ತು. ನಾನು ಸುಮಾರು ಸಲ ತಿಂಗಳ ಒಂದು ಸಲ 2 ಸಲ ಅನೀಶ್ ಅವರು ನಾನು ಮೀಟ್ ಮಾಡ್ತಾಯಿದ್ದು, ವ್ಯವಹಾರಿಕವಾಗಿ ಮೀಟ್ ಮಾಡ್ತಾಯಿದ್ದು. ಗಾಡಿ ನಂಬರ್ ಏನು ಬದಲಾವಣೆ ಆಗಿರಲಿಲ್ಲ, ಅದೇ ನಂಬರ್ ಇತ್ತು. ಅತಾನಚ್ಚ ಅವ್ರು ಏನಾಯಿತು ಅಂದರೆ 25 ಜೂನ್ನಲ್ಲಿ ಅವ್ರು ಅಡ್ಮಿಟ್ ಆದರು ಹಾಸ್ಪಿಟ್ಲು ಇಲ್ಲಿದ್ದಂಥ ಟೈಮಲ್ಲೂ ಸಹ SG ಹಾಸ್ಪಿಟ್ಲ್ ಕಾರ್ಪೊರೇಷನ್ ಸರ್ಕಲ್, ಅಲ್ಲೂ ಸಹ ಅದೇ ನಂಬರ್ ಇತ್ತು. ಅವ್ರು ಸತ್ತಂಥ ದಿನ ನಾನು 31 ಜುಲೈ ತೀರೋಗ್ಬಿಟ್ರು. ಅವತ್ತು ಸಹ ಹೋಗಿದ್ದಾಗಲೂ ಅದೇ ನಂಬರ್ ಇತ್ತು. ಅವರು 9ನೇ ದಿನದ ಕಾರ್ಯಕ್ರಮಕ್ಕೆ ಹೋದಾಗಲೂ ಅದೇ ನಂಬರ್ ಇತ್ತು. ಅಷ್ಟು ಮಾತ್ರ ಗೊತ್ತಷ್ಟೇ. ಈ ಗಾಡಿ ನಂಬರ್ ಬದಲಾವಣೆ ಆಗಿರೋದಕ್ಕೂ ನನಗೂ ಇದು ಸಂಬಂಧ ಇಲ್ಲ. ಅಂದರೆ ನೀವು ನಿಮ್ಮ ಕಡೆಯಿಂದ ಗಾಡಿಯನ್ನು ಅನೀಸಿಗೆ ಅವಾಗಲೇ ಕೊಡಿಸ್ಬಿಟ್ಟಿದ್ದೀರಾ, ನೀವು ಗಾಡಿಯನ್ನು ಯೂಸ್ ಮಾಡಿಲ್ಲ ಅಥವಾ ಗೊತ್ತಿಲ್ಲ? ನನ್ನ ಗಾಡಿ ಸ್ವಂತ ಗಾಡಿ ಇದೆ, ನಾನು ಗಾಡಿ ಓಡಾಡ್ತಾ ಇದ್ದೆ. ಓಕೆ, ಈ ನಂಬರ್ ಚೇಂಜ್ ಬಗ್ಗೆ ನಿಮಗೆ ಏನು ಮಾಹಿತಿ? ನಂಬರ್ ಚೇಂಜ್ ಬಗ್ಗೆ ನನಗೆ ಸಂಬಂಧಪಟ್ಟಂತೆ ನಾನು ಯಾವುದಕ್ಕೂ ಭಾಗಿಯಲ್ಲ, ನನಗೆ ಗೊತ್ತಿಲ್ಲ. ಇದು ನನ್ನ ಹತ್ರ ಗಾಡಿನೂ ಇರಲಿಲ್ಲ. ಪೊಲೀಸ್ ಸ್ಟೇಷನಲ್ಲಿ ನನ್ನ ಹೆಸರು ಹೇಳಿದ್ರು, ಅವರು ನನ್ನ ಮೇಲೆ ಆಪಾದನೆ ಮಾಡಿದರು. ತೇಜೋವಧೆ ಮಾಡಲಿಕ್ಕೆ ಇದೆಲ್ಲ ಮಾಡಿದ್ದಾರೆ, ನನ್ನ ಮಸಿ ಬಳಿಲಿಕ್ಕೆ ಈ ಥರ ಮಾಡಿದ್ದಾರೆ ಅಂತೇಳಿ. ನಾನು ಸ್ಟೇಷನ್ಗೆ ಹೋಗಿ ಶನಿವಾರ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಆ ಸಿಬ್ಬಂದಿ ಅವ್ರನ್ನ ಕರ್ಕೊಂಡೋಗಿ ಎಲ್ಲಿ ಗಾಡಿ ಅವರು ಯಾರು ಕೊಟ್ಟಿದ್ರು ಆ ಗಾಡಿ, ಆ ಮನೆ ಓನರ್ ಹತ್ರ ಆ ಅಮ್ಮ ಇದ್ದಾರೆ, ಮಿಸಸ್ ಇದ್ದಾರೆ, ಅವ್ರ ಹತ್ರ ಸ್ಟೇಟ್ಮೆಂಟ್ ಕೊಡಿಸಿ, ಹೌದು ಗಾಡಿ ನಮ್ಮ ಹತ್ರನೇ ಇತ್ತು, ನಾವೇ ಓಡಿಸ್ತಾ ಇದ್ದು ಅಂತೇಳಿ, ಕೆಳಗಡೆ ಪಾರ್ಕಿಂಗ್ ಮಾಡಿದ್ದು ಅಂತೇಳಿ. ಆ ಸತ್ತ ಮೇಲೆ ಅವ್ರಿಗೆ ಒಂದು ಸ್ವಲ್ಪ ಮೆಂಟಲಿ 2-3 ತಿಂಗಳು ಪಾಪು ಮೆಂಟಲಿ ಟಾರ್ಚ್ ಆಗಿದ್ದು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಮ್ಮ ಫ್ರೆಂಡ್ಸ್ಗಳು ಓಡ್ತಾ ಇದ್ರು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಂದೆ ಅದು ತನಿಖೆ ಮಾಡಿದ್ರೆ. ಆದರೆ ನಾನು ಹೇಳೋದಂಥದ್ದು, ಮಂಜಣ್ಣವ್ರಿಗೆ ವಿಷಯ ಗೊತ್ತಿದ್ದುವೆ ನನ್ನ ಮೇಲೆ ಆಪಾದನೆ ಮಾಡ್ತಾಯಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರ್ಕೊಂಡು ಅಲ್ಲಿ 2 ವರ್ಷ ಆಯಿತು. ಕಾಂಗ್ರೆಸ್ ಪಕ್ಷ ಅಲ್ಲಿ ನಾನು ಸಕ್ರಿಯ ಕಾರ್ಯಕರ್ತನಾಗಿ ನಾನು ಒಬ್ಬ ಕಾರ್ಯಕ್ರಮ ದುಡಿತಾ ಇದ್ದೀನಿ. ಎಲ್ಲೋ ಒಂದು ಕಡೆ ನಾವು ನೆಮ್ಮದಿಯಾಗಿದ್ದೀವಿ. ಮಂಜಣ್ಣವ್ರು ಯಾಕೆ ನಮ್ಮ ಮೇಲೆ ಈ ಥರ ಆರೋಪ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆ ಥರ ಏನಾದ್ರು ಸಣ್ಣ ಮನಸ್ಥಿತಿಯಲ್ಲಿ ಅವ್ರ ನಂಬರ್ ಪ್ಲೇಟ್ ಚೇಂಜ್ ಮಾಡಬೇಕು ಅಂದರೆ ಅವ್ರು ಬೇಜಾನಿನ್ನ ಹಲವಾರು ಅವ್ರದ್ದು ವ್ಯವಹಾರಗಳಿದೆ, ಅದನ್ನು ನಾನು ಬಯಲುಗಳಿಬೋದಾಗಿತ್ತು. ನಾನು ಯಾವುದಕ್ಕೂ ಮನಸತ್ವ ಇಟ್ಕೊಂಡು ನಾನು ಯಾವುದೋ ಅಂಥ ಸಣ್ಣ ಕೆಲಸ ಮಾಡೋಕ್ಕೆ ಹೋಗಿಲ್ಲ. ಇದಕ್ಕೂ ನನಗೂ ಸಂಬಂಧ ಇಲ್ಲ. ಇದಿಷ್ಟು ಕೃಷ್ಣಮೂರ್ತಿ ಅವರು ಹೇಳೋವಂಥ ಮಾತು. ಅಂದರೆ ಗಾಡಿ ಅನೀಶ್ ಅನ್ನೋರು ಏನಿದ್ರು ಅವರು ಬಳಸ್ತಾ ಇದ್ರು, ಅವರು ಮೃತರಾದ ನಂತರದಲ್ಲಿ ಅವ್ರ ಫ್ಯಾಮಿಲಿಯವರು ಬಳಸ್ತಾ ಇದ್ರು. ಮೋಸ್ಟ್ಲಿ ಅವರೇ ಗಾಡಿಯನ್ನು ತಂದು ನಿಲ್ಲಿಸಿರಬೇಕು, ನಂಬರ್ ಪ್ಲೇಟ್ಗೂ ತನಗೂ ಸಂಬಂಧ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಸದ್ಯಕ್ಕೆ ಸದಾಶಿವನಗರ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಪ್ರಜ್ವಲ್, TV9 ಬೆಂಗಳೂರು.